BA 2ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಮುಂದುವರಿದ ಭಾಗ ಅಧ್ಯಾಯ 9 ಬಾರೋ ಸಾಧನಕೆರೆಗೆ ಹಾಗೂ ಶ್ರಾವಣ ಬಂತು. ದ.ರಾ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಬಾರೋ ಸಾಧನಕೇರಿ ಹಾಗೂ ಶ್ರಾವಣ ಬಂತು ಅಧ್ಯಾಯದ ಭಾಗ 1 ವಿಡಿಯೋ ಇದಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಸಂದರ್ಭ ಸ್ಪಷ್ಟೀಕರಣ ಮತ್ತು ಕೃತಿಕರ್ತೆಯ ಪರಿಚಯದ ಮಾಹಿತಿಗಳನ್ನು ಡಿಸ್ಕಷನ್ ಮಾಡೋಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತೆಯ ಪರಿಚಯ. ಅಂಬಿಕಾ ತನಯದತ್ತ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ಕವಿ ಬೇಂದ್ರೆಯವರು ಕನ್ನಡ ನವೋದಯ ಕಾವ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು. ಬೇಂದ್ರೆಯವರದು ಕುವೆಂಪು ಅವರಂಥ ಜನಪರ ನಿಲುವು ಕವಿಯಾಗಿ ಹಾಡು ಹಾಡಿದ ಈ ವರಕವಿ ಜಗದ ಕವಿ ಯುಗದ ಕವಿ ಎಂದೇ ಸುಪ್ರಸಿದ್ಧರು. ಶಿಷ್ಟಕಾವ್ಯ ಪರಂಪರೆಯಲ್ಲಿ ವಿಶಿಷ್ಟ ಜಾನಪದ ಸೊಗಡನ್ನು ತಂದು ಜನಪದ ಗಾರುಡಿಗ ಎಂದು ಖ್ಯಾತರಾದವರು ಬೇಂದ್ರೆ. ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬಮ್ಮ ಅಥವಾ ಅಂಬಿಕಾ. ಈ ಅಂಬಿಕೆಯ ತನೆಯ ದತ್ತರೇ ಅಂಬಿಕಾ ತನೆಯ ದತ್ತ. 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದ ಕವಿ ಬೇಂದ್ರೆಯವರ ಮೊದಲ ಗುರು ಅವರ ಅಜ್ಜಿ ಗೋದಾಬಾಯಿ. ಬೇಂದ್ರೆಯವರು ತಮ್ಮ ಆರಂಭಿಕ ವ್ಯಾಸಂಗವನ್ನು ಧಾರವಾಡದಲ್ಲಿ, ನಂತರದ ವ್ಯಾಸಂಗವನ್ನು ಪುಣೆಯಲ್ಲಿ ಪೂರೈಸಿದರು. 1918ರಲ್ಲಿ BA ಪದವಿಯನ್ನು, 1935ರಲ್ಲಿ MA ಪದವಿಯನ್ನು ಪಡೆದರು. ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ ಹಾಗೂ ಗದಗ್ ಹೈಸ್ಕೂಲ್ನಲ್ಲಿ ಅವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. 1944ರಿಂದ 1956ರವರೆಗೆ ಸೊಲ್ಲಾಪುರದ ದಯಾನಂದ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, 1956ರಿಂದ ಕೆಲವು ವರ್ಷಗಳ ಕಾಲ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದರು. ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯ ಸೃಷ್ಟಿಗೆ ಕೈ ಹಾಕಿದ ಕವಿ ಬೇಂದ್ರೆಯವರು 1921ರಲ್ಲಿ ಧಾರವಾಡದಲ್ಲಿ ಗೆಳೆಯರ ಬಳಗ ಕಟ್ಟಿ ಸಾಹಿತ್ಯದ ಪುನರುಜ್ಜೀವನಕ್ಕೆ ಶ್ರಮಿಸಿದರು. ನಾಟಕ, ವಿಮರ್ಶೆ, ಅನುವಾದ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿದರು. ಇವರು ಕವಿ ಎಂದೇ ಸುಪ್ರಸಿದ್ಧರು. ಇನ್ನು ಮುಂದುವರೆದು ಇವರ ಕೃತಿಗಳನ್ನು ನೋಡೋದಾದರೆ ಗರಿ, ಉಯ್ಯಾಲೆ, ಕೃಷ್ಣಕುಮಾರಿ, ನಾದಲೀಲೆ, ಸಖಿಗೀತೆ, ನಾಕುತಂತಿ, ಕಾಮಕಸ್ತೂರಿ, ಗಂಗಾವತರಣ, ಸೂರ್ಯಪಾನ, ಉತ್ತರಾಯಣ, ಮಾಯಾಕಿನ್ನರಿ, ಅರಳು ಮರಳು, ಜೀವಲಹರಿ, ಮುಗಿಲ ಮಲ್ಲಿಗೆ ಮುಂತಾದವು ಕವಿ ಬೇಂದ್ರೆಯವರ ಪ್ರಮುಖ ಕವನ ಸಂಕಲನಗಳು. ಜಾತ್ರೆ, ಹುಚ್ಚಾಟ ಇವು ಇವರ ಪ್ರಮುಖ ನಾಟಕಗಳು. ಸಾಹಿತ್ಯ ವಿಮರ್ಶೆ, ಕಾವ್ಯೋದ್ಯೋಗ ಇವರ ವಿಮರ್ಶಾ ಕೃತಿಗಳು. ಕನ್ನಡ, ಸಂಸ್ಕೃತಿ, ಇಂಗ್ಲಿಷ್ ಹಾಗೂ ಮರಾಠಿ ಭಾಷೆಗಳಲ್ಲಿ ಪರಿಣಿತರಾದ ಬೇಂದ್ರೆಯವರು ಮರಾಠಿಯಲ್ಲೂ ಕೆಲವು ಕೃತಿಗಳನ್ನು ರಚಿಸಿದ್ದಾರೆ. ಕವಿ ಬೇಂದ್ರೆಯವರಿಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿವೆ. ಇವರ 4 ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬಂದಿವೆ. 1942ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಗಿದ್ದರು. ಕಾಶಿ ವಿದ್ಯಾಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯಗಳು ಬೇಂದ್ರೆಯವರಿಗೆ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಷ್ಟು ಬೇಂದ್ರೆಯವರ ಸಂಕ್ಷಿಪ್ತ ಪರಿಚಯವಾಗಿತ್ತು. ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಈ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳಬಹುದಂಥ ಸಂಭವನೀಯವಿರುತ್ತೆ. ಹಾಗಾದರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದ ಪ್ರಬಂಧ ರೂಪದ ಪ್ರಶ್ನೆಗಳಲ್ಲಿ ಪ್ರಶ್ನೆ ನಂಬರ್ 1, ಬಾರೋ ಸಾಧನಕೆರೆಗೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಪ್ರಶ್ನೆ ನಂಬರ್ 2, ಬಾರೋ ಸಾಧನಕೆರೆಗೆ ಕವನದಲ್ಲಿ ಮೂಡಿಬಂದ ಪ್ರಕೃತಿ ವರ್ಣನೆಯನ್ನು ಕುರಿತು ವಿವೇಚಿಸಿ. ಪ್ರಶ್ನೆ ನಂಬರ್ 3, ಕವಿಯ ದೃಷ್ಟಿಗೆ ಸಾಧನಕೆರೆ ಮಲೆನಾಡಾಗಿ ಕಂಡುಬಂದ ಬಗೆಯನ್ನು ಬಣ್ಣಿಸಿ. ಈ 3 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ಬಾರೋ ಸಾಧನಕೆರೆಗೆ. ಕವಿ ದ.ರಾ ಬೇಂದ್ರೆಯವರ ಸುಪ್ರಸಿದ್ಧ ಪ್ರಕೃತಿ ಕವನಗಳಲ್ಲಿ ಒಂದು. ಸಾಧನಕೆರೆಯ ಪ್ರಕೃತಿ ಸೌಂದರ್ಯವನ್ನು ಕವಿ ಹೃದಯಸ್ಪರ್ಶಿಯಾಗಿ ಬಣ್ಣಿಸುವುದು ಈ ಕವನದ ಮೂಲ ಆಶಯ ತಿರುಳು. ಕವಿ ದೃಷ್ಟಿಗೆ ಧಾರವಾಡದ ಸಾಧನಕೆರೆ ಮಲೆನಾಡಾಗಿ ಕಂಡುಬಂದಿದೆ. ಮಲೆಯ ಮೊಗವೇ ಹೊರಳಿದೆ ಎನ್ನುವುದರಲ್ಲಿ ಇದನ್ನು ಬಹುಸ್ಪಷ್ಟವಾಗಿ ಕಾಣಬಹುದು. ಸಾಧನಕೇರಿ ಕವಿ ಬೇಂದ್ರೆಯವರು ವಾಸವಾಗಿದ್ದ ಪ್ರಕೃತಿ ತಾಣ. ಅವರ
ಶ್ರೀ ಮಾತಾ ಮನೆ ಇರುವುದು ಈ ಸಾಧನಕೇರಿಯಲ್ಲಿಯೇ. ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಂಡುಂಡು ಕವಿ ಈ ಕವನವನ್ನು ಶಬ್ದ ಚಿತ್ರದ ಮೂಲಕ ಭಾವಸ್ಪರ್ಶಿಯಾಗಿ ಹಿಡಿದಿಟ್ಟಿರುವುದು ಗಮನಿಸಬೇಕಾದ ಅಂಶ. ಸದಾ ಮಳೆಯನ್ನು ಎಳೆಯುತ್ತಿರುವ ಅಥವಾ ಸದಾ ಮಳೆ ಸುರಿಯುತ್ತಿರುವ ಸಾಧನಕೇರಿ ಕವಿಗೆ ಮಲೆನಾಡನ್ನು ನೆನಪಿಸಿಕೊಟ್ಟಿದೆ. ಹೀಗಾಗಿ ಕವಿಯ ದೃಷ್ಟಿಯಲ್ಲಿ ಸಾಧನಕೇರೆ ಎಂದರೆ ಮಳೆಯ ತೆರೆ ಆಗಿದೆ. ಸಾಧನಕೇರೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಹಸಿರು ಹಸಿರು. ಇಲ್ಲಿಯ ಏರಿಗೆ ಹಸಿರು ಏರಿದೆ. ಸಾಧನಕೇರಿಯ ಊರಿಗೂ ಸಹಿತ ಹಸಿರು ಸೇರಿದೆ. ಅಲ್ಲಿಯ ದಾರಿಗೆ ಹಸಿರು ಚಾಚಿದೆ. ಅಂತೆಯೇ ಸಾಧನಕೇರಿ ಕವಿ ದೃಷ್ಟಿಗೆ ಈ ಭೂಮಿಗೆ ಬಿದ್ದ ನಂದನದ ತುಣುಕಾಗಿದೆ. ಹೀಗಿರುವಲ್ಲಿ ನೋಟ ಯಾರಿಗಾದರೂ ಸೇರತಕ್ಕದ್ದೇ. ಸಾಧನಕೇರಿಯ ಪ್ರಕೃತಿ ಸೌಂದರ್ಯದ ಚೆಲುವು ಎಲ್ಲರನ್ನ ಸೆರೆ ಹಿಡಿಯುವಂಥದ್ದೇ. ಕವಿ ಬೇಂದ್ರೆಯವರೇ ಹೇಳುವಂತೆ ಸಾಧನಕೇರಿಗೆ ಮಲೆಯ ಮೊಗವೇ ಹೊರಳಿದೆ ಎಂದರೆ ಸಾಧನಕೇರಿ ಮಲೆನಾಡೇ ಆಗಿಬಿಟ್ಟಿದೆ. ಇಲ್ಲಿಯ ಕೋಗಿಲಿಗೆ ಸವಿ ಕೊರಳಿದೆ. ಬೇಲಿಗೂ ಹೂ ಬೆರಳಿದೆ. ಬೇಲಿಯ ಮೇಲಿನ ಹೂಬಳ್ಳಿ ನೋಟಗಳನ್ನು ಕೈ ಬೀಸಿ ಕರೆಯುವಂತೆ ಕಂಗೊಳಿಸುತ್ತಿವೆ. ಸಾಧನಕೇರಿಯ ಬರಡು ನೆಲಕ್ಕೆ ಹರೆಯ ಮರಳಿದ ಭೂಮಿ ತಾಯಿ ಒಡಮುರಿದ ಎದ್ದೇಳು ಎಂಬಂತೆ ಸಾಧನಕೇರಿ ಚೆಲುವಾಗಿ ತೋರುತ್ತಿದೆ. ಶ್ರಾವಣದ ಸಿರಿ ಬರಲಿರುವುದರ ಸೂಚನೆ ಇದು ಎನ್ನುತ್ತಾರೆ ಕವಿ. ಸಾಧನಕೇರಿಯ ಮರ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿವೆ. ಗಿಡದ ಪೊಟರೆಯಿಂದ ಪಕ್ಷಿಗಳ ಹಾಡು ಕೇಳಿ ಬರುತ್ತದೆ. ಗಾಳಿ ಎಲ್ಲೆಲ್ಲೂ ಸುಳಿಯುತ್ತಿದೆ. ಸಾಧನಕೇರಿಯಲ್ಲಿ ದುಗುಡ ಎನ್ನುವುದೇ ಇಲ್ಲ. ದುಗುಡ ಇಲ್ಲಿಂದ ಓಡಿದೆ. ಸಾಧನಕೇರಿಯಲ್ಲಿ ಎಲ್ಲೆಲ್ಲೂ ಸಂತೋಷವೇ ತುಂಬಿಕೊಳ್ಳುತ್ತಿದೆ. ಸಾಧನಕೇರಿ ಎಂತಹ ಚೆಲುವಿನ ತಾಣ, ಅದರ ಪ್ರಕೃತಿ ಚೆಲುವಿನ ನೋಟ ಈ ಭೂಮಿಯಲ್ಲಿ ಇನ್ನೊಂದು ಇಲ್ಲ ಎನ್ನುತ್ತಾನೆ ಕವಿ. ಇಷ್ಟು ಸಾಧನಕೇರಿಗೆ ಸಾಧನಕೇರಿ ಎನ್ನುವಂಥ ಆ ಅಧ್ಯಾಯದ ಒಂದು ಭಾಗದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಕ್ಕೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದುವರೆದು ಇದರ ಮುಂದಿನ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.